ಮಾಸಲ್ಲಿ ಮಾಸಿಗೆ ಬಾಸ್ ಅಂತ ಮತ್ತೆ ಸುದೀಪ್ ಅಣ್ಣ ಥಿಯೇಟರ್ಗೆ ಬಂದು ಪ್ರೂವ್ ಮಾಡ್ಬಿಟ್ಟು ಅವ್ರೆ. ಒಂದಂತೂ ಹೇಳ್ತೀನಿ, ಸುದೀಪ್ ಅಣ್ಣ ಸಿನಿಮಾ ಅಂತ ಬಂದಾಗ ಕಾಂಟ್ರವರ್ಸಿ ಮಾಡೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಲಾಸ್ಟ್ ಟೈಮ್ ವಿಕ್ರಮ್ ಸಿನಿಮಾ ನೋಡಿದಾಗ್ಲೂ ಕೆಲವರು ಕಾಂಟ್ರವರ್ಸಿ ಮಾಡಿರೋ 2 ಕ್ವಾರ್ಟರ್ ಕುಡ್ದು ಇಳಿದೋಗಿತ್ತು ಅಂತ. ಅದನ್ನ ತೆಗೆದಾಕಕ್ಕೆ ಅಂತಾನೆ ಮ್ಯಾಕ್ಸಿಮಾ ಬಂದು ತೋರ್ಸೋರು. ಇವತ್ತು ಚಿನ್ನ ಮ್ಯಾಕ್ಸಿಮಾ ಬಂದು ನೋಡು, ಇವತ್ತು 4 ಕ್ವಾರ್ಟರ್ ಕಿಕ್ಕು ಒಂದೇ ಸಿನಿಮಾ ಸುದೀಪ್ ಅಣ್ಣ ಕೊಟ್ಟವ್ರೆ. ಅಷ್ಟು ಚೆನ್ನಾಗೈತೆ. ಒಂದಂತೂ ಹೇಳ್ತೀನಿ, ಲಾಸ್ಟ್ ಟೈಮ್ ಹೇಳಿದ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ, ಸುದೀಪ್ ಅಣ್ಣನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರಿಗೆ ಹೇಳೋದು ಒಂದೇ ಮಾತು, ನಮಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೂ ಇದ್ದೀರಾ, ನಿಮ್ಮ ಕುಕ್ಕರ್ ಸಿದೋಗೋವರೆಗೂ ಕೂಗ್ತಾ ಇರ್ತೀರಾ, ನಮಗೆ ಮಕ್ಕರ್ ಮಾಡಕ್ಕೆ ಸುಮ್ಮನೆ ಯಾಕ್ರ ಬರ್ತೀರಾ, ನಿಕ್ಕರ್ ಒದ್ದೆ ಆಗುತ್ತೆ ಡೈಪರ್ ಹಾಕೊಂಡಿದ್ದೀರಾ. ನಿಜವಾಗ್ಲೂ ಒಂದೇ ಲೈನ್ ಹೇಳೋದು ನಾನು. ಒಂದಂತ ಹೇಳ್ತೀನಿ, ಕೇಳಿಸ್ಕೊಳ್ಳೋ ಬಚ್ಚ, ಥಿಯೇಟ್ರಿಗೆ ಎಂಟ್ರಿ ಕೊಟ್ಟವ್ರೆ ಕಿಚ್ಚ. ನಿಜವಾಗ್ಲೂ ಸೂಪರ್ ಆಗೈತೆ ಸರ್. ಸಿನಿಮಾದಲ್ಲಿ ಎಲ್ಲರೂ ಮೇಕಪ್ ಹಾಕೊಂಡು ಆ್ಯಕ್ಟ್ ಮಾಡ್ತಾರೆ. ಸುದೀಪ್ ಅಣ್ಣ ಈ ಸಿನಿಮಾದಲ್ಲಿ ಬ್ಲಡ್ಡು, ಆಯಿಲು, ಏನು ಕೆಮಿಕಲ್ಸ್ಗಳು ಹಾಕೊಂಡು ಎಷ್ಟು ಚೆನ್ನಾಗಿ ಕೊಟ್ಟವ್ರೆ. ಸೂಪರ್ ಆಗೈತೆ. ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆದಾಗ ಹುಡುಗಿಗೆ ಹೆಂಗೆ ಮಾಡ್ತಾರೆ, ಒಂದು ನೈಟ್ ಸ್ಟೋರಿ, ಕೆಲವರು 50, 60, 70, 100 ದಿನ ತಗೊಂಡು ಸಿನಿಮಾ ಮಾಡ್ತಾರೆ. ಸುದೀಪ್ ಅಣ್ಣ ಒಂದು ನೈಟಲ್ಲಿ ಇಂಥ ಸ್ಟೋರಿನ ಕೊಟ್ಟರಲ್ಲ, ಅದಕ್ಕೆ ಆಡ್ಸೆ ಬಿಡಬೇಕು. ಇನ್ನೊಂದು ಹೇಳ್ಬೇಕು ಅಂದರೆ, ತಮಿಳ್ ಡೈರೆಕ್ಟ್ರು, ತಮಿಳ್ ಪ್ರೊಡ್ಯೂಸರು, ಅವ್ರನ್ನ ಕರ್ಕೊಂಬಂದು ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿ ಇಂಥ ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಂದಂತೂ ಹೇಳಬೇಕು ಅಂತ ಲಾಸ್ಟ್ ಅಂದರೆ, ಕ್ಲೈಮ್ಯಾಕ್ಸಲ್ಲಿ ಮಾತ್ರ ನಾನು ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ. ಇನ್ನು ಇಂಟರ್ವಲಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ಲಾ, ಸುದೀಪ್ ಅಣ್ಣ ಯಾಕೆ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾವ್ರೆ, ಏನಕ್ಕೆ ಪದೇ ಸುಳ್ಳು ಹೇಳ್ತಾವ್ರೆ, ಡ್ಯಾನ್ಸ್ ಮಾಡಕ್ಕೆ ಬರಲ್ಲ ಅಂತ. ಈ ಸಿನಿಮಾದ ನೋಡ್ರಿ ಡ್ಯಾನ್ಸ್ ಹೆಂಗೆ ಮಾಡಾರೆ ಅಂತ. ಮ್ಯಾಕ್ಸಿಮಮ್ ಮಾಸ್ ಅವೆಲ್ಲ ಸೂಪರ್ ಐತೆ. BGM ಯೋಚನೆ ಅಜರೀಶ್ ಅವ್ರು ಸಕ್ಕತ್ತಾಗಿ ಕೊಟ್ಟವ್ರೆ. ಎಲ್ಲ ಕನ್ನಡಿಗರು ಬಂದು ಸಿನಿಮಾ ನೋಡ್ರಿ. ಯಾರೇ US ಸಿನಿಮಾ ನೋಡ್ಬಿಟ್ಟು ತಲೆ ಗುಳೆ ಬಿಟ್ಕೊಂಡ್ರಿ, ಕನ್ಫ್ಯೂಸ್ ಆಗ್ಬಿಟ್ಟೆ, ಮೈಂಡ್ ಡೈವರ್ಟ್ ಆಗ್ಬಿಡ್ತು ಅನ್ಕೊಂಡ್ರಲ್ಲ, ಅವರೆಲ್ಲ ಬಂದು ಮ್ಯಾಕ್ಸ್ ಸಿನಿಮಾ ನೋಡ್ರೆ ಫುಲ್ ಮಿಕ್ಸ್ ಮಸಾಲ. ಕ್ರಿಸ್ಮಸ್ ಹಬ್ಬಕ್ಕೆ ಒಳ್ಳೆ ಉಡುಗೊರೆ ಕೊಟ್ಟವ್ರೆ. ಸುದೀಪ್ ಅಣ್ಣ ಇದು ಕ್ರಿಸ್ಮಸ್ ಅಲ್ಲ, ಕಿಚ್ಚ ಮ್ಯಾಕ್ಸ್ ಸೂಪರ್ ಆಗೈತೆ. ಎಲ್ಲರೂ ಥಿಯೇಟ್ರ್ ಬಂದು ನೋಡಿ, ಕೇಳಿಸ್ಕೊಳ್ಳೋ ಬಚ್ಚ, ಥಿಯೇಟ್ರಿಗೆ ಎಂಟ್ರಿ ಕೊಟ್ಟಾಯ್ತು ಕಿಚ್ಚ. ಥ್ಯಾಂಕ್ ಯು.